ಭಾರತದ ಯೂಟ್ಯೂಬರ್ಗಳೇ ಪಾಕಿಸ್ತಾನದ ಐಎಸ್ಐ ಟಾರ್ಗೆಟ್. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳೇ ಪಾಕ್ನ ಗುರಿ. ನೇರವಾಗಿ ಅವರನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ. ಪಾಕ್ ಪರ ಸುದ್ದಿಯನ್ನ ಹರಡೋದಕ್ಕೆ ಯೂಟ್ಯೂಬರ್ಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳೇನಿರ್ತಾರೆ ಅವರನ್ನ ಪಾಕ್ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಪರ ಸುದ್ದಿಯನ್ನ ಹರಡೋದಕ್ಕೆ ಯೂಟ್ಯೂಬರ್ಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಹನಿ ಟ್ರ್ಯಾಪ್, ಗಿಫ್ಟ್, ಫ್ರೀ ಟೂರ್ ಆಫರ್ ಅನ್ನ ಕೊಡುತ್ತೆ ಐಎಸ್ಐ. ಪಾಕ್ ಬೇಹುಗಾರಿಕಾ ದಳದಿಂದ 300ರಿಂದ 400 ಮಂದಿಗೆ ಗಾಳ ಹಾಕಲಾಗಿದೆ. ಪಾಕ್ ಪರ ಭಾರತದ ವಿರೋಧಿ ವೈರಲ್ ಸುದ್ದಿಯನ್ನ ಯೂಟ್ಯೂಬರ್ಸ್ಗಳು ಸ್ಪ್ರೆಡ್ ಮಾಡ್ತಾರೆ. ಅದೊಂದು ಕಡೆ ಇತ್ತೀಚೆಗಷ್ಟೇ ಹರಿಯಾಣದಲ್ಲಿ ಯೂಟ್ಯೂಬರ್ ಒಬ್ಬ ಬಂಧನಕ್ಕೊಳಗಾಗಿದ್ದ. ಬಂಧಿತ ವಾಸಿಂ ಅಕ್ರಮ್ ಮಾದರಿಯಲ್ಲೇ ಹಲವರಿಗೆ ಐಎಸ್ಐ ಗಾಳ ಹಾಕಿರೋದು ಗೊತ್ತಾಗ್ತಾ ಇದೆ. ಅದಷ್ಟು ಆಫರ್ಗಳನ್ನು ಕೊಡ್ತಾರೆ. ಅದನ್ನೆಲ್ಲ ಮುಂದೆ ಇಟ್ಟು ಹನಿ ಟ್ರ್ಯಾಪ್ ಮಾಡೋದು ಅಥವಾ ಗಿಫ್ಟ್ ಕೊಡೋದು, ಆಮೇಲೆ ಫ್ರೀ ಟೂರ್ ಪ್ಯಾಕೇಜ್ ಅಂತೇಳಿ ಆಫರನ್ನು ಕೊಟ್ಟು ಸುಮಾರು 300ರಿಂದ 400 ಮಂದಿಗೆ ಗಾಳ ಹಾಕಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅಂದರೆ ಪಾಕಿಸ್ತಾನದ ಪರವಾಗಿ ಭಾರತದ ವಿರುದ್ಧವಾಗಿ ಒಂದಷ್ಟು ವಿಚಾರಗಳನ್ನು ಇವರು ಸ್ಪ್ರೆಡ್ ಮಾಡೋದೇ ಇವರ ಕೆಲಸ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಪಾತ್ರ ಹೇಗಿರುತ್ತೆ, ಅವ್ರು ಯಾವುದಾದ್ರೂ ಈ ಥರದ್ದು ಒಂದು ಕಂಟೆಂಟ್ ಏನಾದರೂ ಹೇಳಿದ್ರು ಅಂತ ಅಂದರೆ ಅದು ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ, ಇದೇ ಇವರು ಟಾರ್ಗೆಟು. ಪಾಕ್ನ ಐಎಸ್ಐ ಟಾರ್ಗೆಟ್ ಇವರೇನೆ. ಇಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳೇನಿರ್ತಾರೆ ಅವರನ್ನು ಬಳಕೆ ಮಾಡಿಕೊಂಡು ಪಾಕ್ ಪರ ಸುದ್ದಿಯನ್ನು ಹರಡೋದಕ್ಕೆ ಒಂದಷ್ಟು ಗಿಫ್ಟು, ಫ್ರೀ ಟೂರ್ ಆಫರನ್ನು ಕೊಟ್ಟು ಅವರಿಗೆ ಗಾಳ ಹಾಕ್ತಾ ಇರುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇತ್ತೀಚೆಗಷ್ಟೇ ಒಬ್ಬ ಯೂಟ್ಯೂಬರನ್ನು ಕೂಡ ಬಂಧನ ಮಾಡುವಂಥ ಕೆಲಸ ಆಗಿತ್ತು. ಅಂದರೆ ಇವರು ಪಾಕಿಸ್ತಾನದ ಪರವಾಗಿ ಭಾರತದ ವಿರೋಧಿ ವೈರಲ್ ಸುದ್ದಿಗಳನ್ನು ಹರಡೋದೇ ಇವರ ಕೆಲಸ. ಹರಿಯಾಣದಲ್ಲಿ ಕೂಡ ಯೂಟ್ಯೂಬರನ್ನು ಅರೆಸ್ಟ್ ಮಾಡಲಾಗಿತ್ತು. ಅದೇ ಮಾದರಿಯಲ್ಲಿ ಹಲವರಿಗೆ ಐಎಸ್ಐ ಗಾಳ ಹಾಕಿರೋದು ಗೊತ್ತಾಗ್ತಾ ಇದೆ.